ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಉದ್ಯೋಗ ಕುರಿತಾದ ಸರೋಜಿನಿ ಮಹಿಷಿ ವರದಿ. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಏನು ಕಂಪ್ನಿಗಳಿವೆ, ಏನು ಕಾರ್ಖಾನೆಗಳಿವೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ, ಅವೆಲ್ಲ ಕಂಪ್ನಿಗಳು ಏನು ಪ್ರಸ್ತಾವನೆ ಸಲ್ಲಿಸ್ತಾವ, ಅವಾಗ ಅವರು ಸರೋಜಿನಿ ಮಹಿಷಿ ವರದಿ ಪ್ರಕಾರ ನಾವು ಅನುಷ್ಠಾನ ತರ್ತೀವಿ ಅಂದರೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಅನುಷ್ಠಾನ ತರ್ತೀವಿ ಅಂತ ತಿಳ್ಕೊಂಡು ಒಂದು ವಾಗ್ದಾನ ಮಾಡಬೇಕಾಗ್ತದೆ, ಒಂದು ಬರೆದು ಕೊಡಬೇಕಾಗ್ತದೆ. ಆನಂತರ ಅವರಿಗೆ ಅಲ್ಲಿ ಪ್ರಸ್ತಾವನೆಗೆ ಅವ್ರ ಮಂಜೂರಾತಿ ಸಿಗ್ತದೆ. ಸ್ನೇಹಿತರೆ, ಕನ್ನಡಿಗರು ಅಂದರೆ ಯಾರು? ನಮ್ಮ ಕನ್ನಡ ನೆಲದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರು ಕನ್ನಡಿಗರು. ಮತ್ತು 15 ವರ್ಷದಿಂದ ಈ ಕನ್ನಡ ನೆಲದಲ್ಲಿ ವಾಸ ಮಾಡಬೇಕು, ಬದುಕು ಕಟ್ಕೊಂಡಿರಬೇಕು ಮತ್ತು ಓದ್ಲಾಕ ಬರಬೇಕು. ಕನ್ನಡ ಓದ್ಲಾಕ ಬರಬೇಕು, ಬರೀಲಾಕ ಬರಬೇಕು ಮತ್ತು ಮಾತಾಡಕ್ಕೆ ಬರಬೇಕು. ಅಂಥವ್ರು ಕನ್ನಡಿಗರು ಅನಿಸ್ಕೊಡ್ತಾರೆ. ಸ್ನೇಹಿತರೆ, ಅಂದರೆ ಏನು ಬೇರೆ ರಾಜ್ಯನಿಂದ ಏನು ಬರ್ತಾರ, ಬಂದಾಗ ಇಲ್ಲಿ ಅವ್ರು ಬದುಕು ಕಟ್ಕೊಬೇಕಾದ್ರೆ ಕನ್ನಡಿಗರು ಅಂತಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇದು ಮಾಡಿದ್ರೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾವುದು ಏನು ಬೇಕಾಗಿಲ್ಲ. ಅಂದರೆ ಈ ಕಂಪ್ನಿಯಲ್ಲಿ ಏನು ನೇಮಕಾತಿ ಮಾಡ್ಕೊಳ್ತಾರೆ, ಆ ನೇಮಕಾತಿಯಲ್ಲಿ ಈ ಮಾನದಂಡ ಅನುಸರಣೆ ಮಾಡ್ತಾರೆ. ಸ್ನೇಹಿತರೆ, ಕನ್ನಡಿಗರಾಗಿರ್ಬೇಕಂತ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಕನ್ನಡಿಗರಾಗಿರಬೇಕು. ಈಗ ಬೇರೆ ರಾಜ್ಯದಿಂದಲೂ ಬಂದು ವಾಸ ಮಾಡ್ತಿರ್ತಾರೆ, ಅವ್ರು ಇಲ್ಲಿ 15 ವರ್ಷದಿಂದ ವಾಸ ಮಾಡ್ತಾ ಇರಬೇಕು. ಅವ್ರಿಗೆ ಕನ್ನಡ ಓದಾ ಬರಬೇಕು ಮತ್ತು ಬರೀಲಾಕ ಬರಬೇಕು ಮತ್ತು ಮಾತಾಡೋ ಬರಬೇಕು. ಅಂಥವ್ರಿಗೆ ಅಂದರೆ ಏನು ವರದಿ ಕೊಟ್ಟಿದ್ದಾರೆ 1995ರಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿಯವರು, ಅದರ ಮೇಲೆ ಸರ್ಕಾರದ ನಡವಳಿ ಇದೆ. ಮತ್ತು ಈ ಏನು ಕಂಪ್ನಿಗಳು ಬರ್ತಾವೆ ಹೊಸದಾಗಿ, ಅವೆಲ್ಲ ಕಂಪ್ನಿಗಳಿಗೆ ಪರ್ಮಿಷನ್ ಕೊಡೋ ಹೊತ್ತಿಗೆ ಅವರೇನು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಇರ್ತದೆ, ಅಲ್ಲಿ ಅವ್ರಿಗೆ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಅವರು ಉದ್ಯೋಗ ನೀಡ್ತೀವಿ, ಕನ್ನಡಿಗರಿಗೆ ಉದ್ಯೋಗ ನೀಡ್ತೀವಿ ಮತ್ತು ಸ್ಥಳೀಯರಿಗೆ ಉದ್ಯೋಗ ನೀಡ್ತೀವಿ, ಮತ್ತು ಏನು ಭೂಮಿ ಕಳ್ಕೊಳ್ತಾರೆ ಕಂಪ್ನಿ ಸಲುವಾಗಿ ಅಂಥ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ತಿಳ್ಕೊಂಡು ಒಂದು ಬರೆದು ಕೊಟ್ಟಿರ್ತಾರೆ. ಸ್ನೇಹಿತರೆ, ಮತ್ತು ಸರ್ಕಾರಗಳು ಕೂಡ ಕಂಪ್ನಿಗಳು ಬರಲಿ, ಉದ್ಯೋಗ ಸಿಗಲಿ, ಬಡತನ ನಿರ್ಮೂಲನೆ ಆಗಲಿ, ಅಭಿವೃದ್ಧಿ ಆಗಲಿ, ಪ್ರದೇಶ ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಸರ್ಕಾರಗಳು ಕೂಡ ಬರಮಾಡ್ಕೊಳ್ತವೆ. ಮತ್ತು ಅವ್ರಿಗೆ ಹಲವು ರೀತಿಯ ರಿಯಾಯಿತಿಗಳು, ವಿನಾಯಿತಿಗಳು ಮಂಜೂರು ಮಾಡ್ತಾರೆ. ಸ್ನೇಹಿತರೆ, ಇವೇನು ಕಂಪ್ನಿಗಳು ಬಂದಿದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ, ಏನು ಸಿಕ್ಕಾಪಟ್ಟೆ ಏನು ಕಂಪ್ನಿಗಳು ಬಂದಿದ್ದಾವೆ, 9-10 ಕಂಪ್ನಿಗಳು ಏನಿದ್ದಾವೆ, ಸರ್ಕಾರದ ಅನೇಕ ಸವಲತ್ತುಗಳನ್ನು ಪಡ್ಕೊಂಡಿದ್ದೆ. ಸ್ನೇಹಿತರೆ, ಮತ್ತು ಎಲ್ಲ ಕಂಪ್ನಿಗಳು ಲಾಭದಲ್ಲೇ ನಡೀತದೆ. ಈ ಏನಾದರೂ ಕಂಪ್ನಿ ಬಂದು ಹಾಕಿದರೆ ಇಲ್ಲಿಯ ರಾಜಕಾರಣಿಗಳ ಮತ್ತು ಜನಪ್ರತಿನಿಧಿಗಳ ನಿರಾಸಕ್ತಿ ಅವರು ಕೊಡುವ ಕಾಟಕ್ಕೆ ಬಂದಾಗಿವೆ. ಸ್ನೇಹಿತರೆ, ಮತ್ತೇನಿಲ್ಲ. ಬೇರೆ ಪ್ರೈವೇಟ್ ಕಂಪ್ನಿಗೆ ಲಾಭ ಮಾಡಿಕೊಡ್ಬೇಕು ಮತ್ತು ಗೌರ್ಮೆಂಟ್ ಕಂಪ್ನಿ ನಷ್ಟ ಉಂಟಾಗಬೇಕು ಅಂಬೋದಕ್ಕೊಂದು ಉದಾಹರಣೆ ಸಿಸಿಐ ಕೊಡ್ಕೊಂತ ಒಂದೇ ಕಾರಣ. ಸ್ನೇಹಿತರೆ, ಹೀಗಾಗಿ ಕಂಪ್ನಿಗಳು ಏನಿವೆ ವರ್ಗವರು ಮಾಡಿರ್ತಾರೆ. ಸ್ನೇಹಿತರೆ, ಕಂಪ್ನಿಯಲ್ಲಿ ABCD ಅಂತ ಏನು ಕಂಪ್ನಿಯಲ್ಲಿ ಏನು ನೇಮಕಾತಿ ಮಾಡ್ಕೊಳ್ತಾರೆ, ಉದ್ಯೋಗ ನೀಡ್ತಾರೆ, ಅದರಲ್ಲಿ ABCD ಅಂತ ವರ್ಗವರು ಮಾಡಿಕೊಂಡು ಎ ವರ್ಗವರಲ್ಲಿ 60% ಮತ್ತು ಬಿಯಲ್ಲಿ 80% ಮತ್ತು ಸಿ ಮತ್ತು ಡಿಯಲ್ಲಿ 100% ಇರಬೇಕು. ಸ್ನೇಹಿತರೆ, ಉದ್ಯೋಗ. ಹೀಗಾಗಿ ಈ ಎಲ್ಲ ಕಂಪ್ನಿಗಳಲ್ಲಿ ಏನಾವ, ಯಾವುದೂ ಕಂಪ್ನಿಗಳು ಈ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ತಂದಿರುವುದಿಲ್ಲ. ಇಲ್ಲಿ ಯಾರಿಗೂ ಉದ್ಯೋಗ ಕೊಡ್ತಾ ಇರುವುದಿಲ್ಲ. ರೈತರಿಂದ ಕಡಿಮೆ ಮೊತ್ತದಲ್ಲಿ ಭೂಮಿ ಖರೀದಿ ಮಾಡಿಕೊಂಡು ಅವ್ರಿಗೆ ಯಾವುದೂ ಉದ್ಯೋಗ ಕೊಡ್ತಾಯಿಲ್ಲ.
ಮತ್ತು ಉದ್ಯೋಗ ಬದಲಾಗಿ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ. ಹೀಗಾಗಿ ಉದ್ಯೋಗ ಕೊಡ್ತಾಯಿಲ್ಲ. ಇಲ್ಲಿ ಯಾಕೆ ಕಂಪ್ನಿ ಪರ್ಮಿಷನ್ ಕೊಡ್ತಾರೆ ಜನರು, ಇಲ್ಲಿ ಸ್ಥಳೀಯರು ಯಾಕೆ ಕೊಡ್ತಾರೆ, ರೈತರು ಯಾಕೆ ಕೊಡ್ತಾರೆ ಅಂದರೆ, ಕಂಪ್ನಿಗಳು ಬರಲಿ, ಪ್ರದೇಶಗಳು ಉದ್ಧಾರ ಆಗಲಿ, ಮಕ್ಕಳಿಗೆ ನೌಕರಿ ಸಿಗಲಿ, ಲೈಫ್ ಸೆಟ್ಲ್ ಆಗಲಿ ಅಂತ ತಿಳ್ಕೊಂಡು ಬರಮಾಡ್ಕೊಳ್ತೀವಿ ನಾವು ಕಂಪ್ನಿಗಳಿಗೆ. ಆದರೆ ಈ ಕಂಪ್ನಿಗಳು ಏನು ಮಾಡ್ತವೆ, ಯಾವುದೇ ಉದ್ಯೋಗ ನೀಡದೆ, ಸರ್ಕಾರದ ಯಾವುದೂ ಆದೇಶಗಳು ಪಾಲನೆ ಮಾಡದೆ, ನಡವಳಿಕೆಗಳು ಪಾಲನೆ ಮಾಡದೆ, ಕಡಿಮೆ ಮೊತ್ತದಲ್ಲಿ ರೈತರಿಂದ ಭೂಮಿ ಖರೀದಿ ಮಾಡ್ತವೆ ಮತ್ತು ಉದ್ಯೋಗ ಬದಲಾಗಿ ಅಂತ ತಿಳ್ಕೊಂಡು ಹೇಳಿ ಎಕ್ಸ್ಗ್ರೇಷಿಯಾ ಅಂತ ಹೇಳಿ ಹೆಚ್ಚಿಗೆ ದುಡ್ಡು ಕೊಟ್ಟು ಪ್ರತಿ ಎಕರೆ 2 ಎಕರೆ 2 ಲಕ್ಷ 3 ಲಕ್ಷ 4 ಲಕ್ಷ ಅಂತ ಹೇಳಿ ಅವರಿಗೆ ಉದ್ಯೋಗದಿಂದ ವಂಚನೆ ಮಾಡ್ತಾಯಿದ್ದೇವೆ ಸ್ನೇಹಿತರೆ. ಅಂದರೆ ಒಟ್ಟು ಉದ್ಯೋಗ ಕೊಡ್ತಾಯಿಲ್ಲ, ದುಡ್ಡು ತಗೊಳ್ರಿ ಆದರೆ ಉದ್ಯೋಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಇಲ್ಲಿ ಎಲ್ಲ ಕಂಪ್ನಿಗಳು, ಎಲ್ಲ ಸಿಮೆಂಟ್ ಕಂಪ್ನಿಗಳು ಅದೇ ಥರ ಮಾಡಿದ್ದಾವೆ. ಮತ್ತು ಒಂದು ವೇಳೆ ಕೊಟ್ಟಿದ್ದಾರೆ, ರೈತರು ಕೊಟ್ಟಿದ್ದಾರೆ, ಅವರಿಗೂ 10 ರಿಂದ 12 ಸಾವಿರವರೆಗೂ ವೇತನ ನೀಡಿ ಜೀತ ದುಡಿಸೋದಂಗೆ ದುಡಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವುದಕ್ಕೂ ಸರಿ ಬೀಳ್ತಾ ಇಲ್ಲ. ಈ ಕಡೆ ಭೂಮಿನೂ ಕಳ್ಕೊಂಡಿದ್ದಾರೆ, ಈ ಕಡೆ ಸಂಸಾರನೂ ಆಗ್ತಾಯಿಲ್ಲ, ಈ ಕಡೆ ಕಡಿಮೆ ಮೊತ್ತದಲ್ಲಿ ಅವ್ರು ಊರು ಬಿಟ್ಟು ಹೋಗ್ಲಿಕ್ಕೂ ಇಲ್ಲ, ಬೇರೆ ಕಡೆ ಕೆಲಸ ಮಾಡ್ಕೊಳ್ಳಿಲ್ಲ, ಏನೋ ಪರ್ಮಿಟ್ ಮಾಡ್ತದೆ ಅಂತ ತಿಳ್ಕೊಂಡು ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. 5 ವರ್ಷ 10 ವರ್ಷ ಅಂತ ದುಡಿದ್ರು ಕೂಡ ಅವ್ರು ಯಾವುದೂ ಆಸೆ ಈಡೇರ್ತಾಯಿಲ್ಲ ಸ್ನೇಹಿತರೆ. ಹೀಗಾಗಿ ಇದೇನು ಸರೋಜಿನಿ ಮಹಿಷಿ ವರದಿ ಇದೆ, ಕಲಬುರಗಿ ಜಿಲ್ಲೆಯಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳು ಇವಾಗ ನಾನು 9 ಕಂಪ್ನಿ ನಾನು ಮಾಹಿತಿ ಕೇಳಿದೆ. ನಾನು ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕೆ ಕೇಂದ್ರ ಕಲಬುರಗಿಯವರಿಗೆ ಅಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಇನ್ನೊಂದು ಚಿಕ್ಕದಾದ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇವಾಗ ಏನಂದರು, ಸರೋಜಿನಿ ಮಹಿಷಿ ವರದಿ. ಸರೋಜಿನಿ ಮಹಿಷಿ ವರದಿ ಇದು ಸರ್ಕಾರದ ನಡವಳಿ ಇದೆ ಸ್ನೇಹಿತರೆ. ಇದು ದಿನಾಂಕ 21/4/1995 ನಡವಳಿ ಪಾಸ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಏನಾಗ್ತದೆ ಸ್ವಲ್ಪ ಓದಿ ಹಾಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ಸರ್ಕಾರಿ ಆದೇಶ ಸಂಖ್ಯೆ CI 228 RIS 90 ಬೆಂಗಳೂರು ದಿನಾಂಕ 21/4/1995. ಡಾಕ್ಟರ್ ಸರೋಜಿನಿ ಮಹಿಷಿ ಸಮಿತಿಯ ವರದಿಯ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ವಿಷಯವನ್ನು ಸರ್ಕಾರಕ್ಕೆ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ತಕ್ಷಣವೇ ಜಾರಿಗೆ ಬರುವಂತೆ ಹೊರಡಿಸಲಾಗಿದೆ. 1ನೇ ಸ್ನೇಹಿತರು, ಕನ್ನಡಿಗರಿಗೆ ಯಾರು ರಾಜ್ಯದಲ್ಲಿ ಕನಿಷ್ಠ 15 ವರ್ಷ ವಾಸವಾಗಿರುವವರು ಮತ್ತು ಕನ್ನಡ ಓದುವ ಮತ್ತು ಬರೆಯುವ ಜ್ಞಾನವಿದೆಯೋ ಅಂಥವರನ್ನು ಕನ್ನಡಿಗರೆಂದು ಪರಿಗಣಿಸಲಾಗುವುದು. ಈ ವಿಷಯವನ್ನು ಪಡಿತರ ಚೀಟಿ, ಶಾಲೆಯ ಸರ್ಟಿಫಿಕೇಟ್, ಮತದಾರ ಪಟ್ಟಿ ಅಥವಾ ಜನ್ಮ ದಾಖಲೆ ಇವುಗಳ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ಕೈಗಾರಿಕಾ ಘಟಕಗಳಲ್ಲಿ ಉದ್ಯೋಗ ದೊರಕಿಸಿಕೊಡಲು ಈ ಘಟಕಗಳ ಸ್ಥಾಪನೆಗಾಗಿ ಭೂಮಿಯನ್ನು ಕಳಕೊಂಡ ರೈತ ಕುಟುಂಬದವರಲ್ಲಿ ಒಬ್ಬರಿಗೆ ಉದ್ಯೋಗವನ್ನು ಅವರ ವಿದ್ಯಾರ್ಥಿಗೆ ತಕ್ಕಂತೆ ಮತ್ತು ಕೈಗಾರಿಕಾ ಘಟಕಗಳ ಉಪಯುಕ್ತತೆ ತಕ್ಕಂತೆ ಕಡ್ಡಾಯವಾಗಿ ದೊರಕಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು. ಅಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ 15 ವರ್ಷದಿಂದ ವಾಸವಾಗಿರಬೇಕು, ಅವ್ರಿಗೆ ಓದ್ಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು ಮತ್ತು ಮಾತಾಡ್ಲಿಕ್ಕೆ ಬರಬೇಕು. ಅವರು ಮಾತ್ರ ಕನ್ನಡಿಗರು. ಮತ್ತು ಕೈಗಾರಿಕಾ ಘಟಕಗಳಲ್ಲಿ ಉದ್ಯೋಗ ದೊರಕಿಸಿಕೊಡಲು ಈಗ ಏನು ಭೂಮಿ ಕಳ್ಕೊಂಡಿರ್ತಾರೆ ಕಂಪ್ನಿಗಳಲ್ಲಿ ಅವ್ರಿಗೆ ಕಡ್ಡಾಯವಾಗಿ ಉದ್ಯೋಗ ಕೊಡಬೇಕು ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ಗಳು ಕಂಪ್ನಿಗಳಿಗೆ ಬರ್ತಾ ಇದ್ದಾವೆ, ಮುಂಚೆ ಏನು ಬರ್ತಾ ಇದ್ದಾವೆ 15-20 ವರ್ಷದಿಂದ, ಯಾವುದೂ ಕಂಪ್ನಿಗಳು ಆ ಕಂಪ್ನಿಗಳಲ್ಲಿ ಉದ್ಯೋಗ ಕೊಡ್ತಾಯಿಲ್ಲ, ಸತಾಯಿಸ್ತಾ ಇದ್ದಾರೆ. ಒಂದು ವೇಳೆ ಉದ್ಯೋಗ ನೀಡಿದ್ರೆ ಕಡಿಮೆ ಮೊತ್ತದಲ್ಲಿ ಕಡಿಮೆ ವೇತನದಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಮತ್ತು ಸ್ನೇಹಿತರೆ, ಎರಡನೇದು, ಎಲ್ಲ ಕೈಗಾರಿಕಾ ಘಟಕಗಳ ಸಿಬ್ಬಂದಿ ಅಧಿಕಾರಿಯು ಪರ್ಸನಲ್ ಆಫೀಸರ್ ಕನ್ನಡಿಗನೇ ಆಗಿರಬೇಕೆಂದು ಒತ್ತಾಯಿಸೋದು. ಇದೇನು ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾರೆ HRD ಮ್ಯಾನೇಜರ್ ಅಂತ ಏನಿರ್ತಾರೆ, ಪರ್ಸನಲ್ ಮ್ಯಾನೇಜರು, ಅವ್ರು ಕನ್ನಡಿಗರೇ ಆಗಿರಬೇಕು. 15 ವರ್ಷದಿಂದ ಇಲ್ಲಿ ವಾಸ ಮಾಡಿರಬೇಕು, ಮಾತಾಡಬೇಕು, ಬರೀಲಿಕ್ಕೆ ಬರಬೇಕು. ಆದರೆ ನಾನು 15-16 ವರ್ಷದಿಂದ ನೋಡ್ತಾ ಇದ್ದೀನಿ,
HRD ಮ್ಯಾನೇಜರ್ಗಳಿಗೆ ಕನ್ನಡ ಬರೋದಿಲ್ಲ ಸ್ನೇಹಿತರೆ. ಅವರು ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಮಾತಾಡ್ಬೋದು ಅವರು, ಆದರೆ ಬರೀಲಕ್ಕ ಓದ್ಲಕ್ಕ ಬರೋದಿಲ್ಲ. ನೇಮಕಾತಿ ಏನು ಕಂಪ್ನಿಯಲ್ಲಿ ನೇಮಕಾತಿ ಮಾಡ್ಕೋತಾರೆ ಅವ್ರಿಗೆ ಕನ್ನಡ ಓದ್ಲಕ್ಕೆ ಬರಬೇಕು ಮತ್ತು ಬರೀಲಕ್ಕೆ ಬರಬೇಕು. ಇವ್ರು ಮಾತ್ರ ಕನ್ನಡಿಗರೇ ಇರಬೇಕಂತ ಹೇಳ್ತಾರೆ ಸ್ನೇಹಿತರೆ. ಇದು ಸರೋಜಿನಿ ಮಹಿಷಿ ಸಮಿತಿಯ ನಡವಳಿ ಇದೆ, ಏನು ಸರ್ಕಾರ ಆದೇಶ ಇದನ್ನು ನಡವಳಿ ಇದೆ. HRD ಮ್ಯಾನೇಜರ್ ಕನ್ನಡಿಗರೇ ಆಗಿರಬೇಕು. ಆದರೆ ನಾನು 15-16 ವರ್ಷದ ನೋಡ್ತಾ ಇದ್ದೀನಿ, HRD ಮ್ಯಾನೇಜರ್ ಬೇರೆ ರಾಜ್ಯದವರಾಗಿರ್ತಾರೆ. ಇವರು ಈ ಎಲ್ಲ ಕಂಪ್ನಿಗಳು ಬೇರೆ ರಾಜ್ಯದವ್ರಿಗೆ ನೇಮಕ ಮಾಡ್ಕೋತಾರೆ. ಇದು ಮಾತ್ರ ಯಾಕಂದರೆ ನೇಮಕಾತಿ ಮಾಡುವ ಅಧಿಕಾರಿ ಕನ್ನಡಿಗನೇ ಆಗಿರಬೇಕು, ಆ ಕನ್ನಡಿ ಮುಖ್ಯಸ್ಥ ಕನ್ನಡಿಗನೇ ಆಗಿರಬೇಕು. ಆದರೆ ಇಲ್ಲಿ ಯಾರು ಇಲ್ಲಿ ಬೇರೆ ರಾಜ್ಯದಿಂದ ನೇಮಕಾತಿ ಮಾಡ್ಕೋತಾರೆ. ಆ ಅಧಿಕಾರಿ ತಮ್ಮ ರಾಜ್ಯದವರಿಗೆ ತಂದು ಇಲ್ಲಿ ಕೆಲಸ ಮಾಡಿಸ್ಕೋತಾನೆ. ಇಲ್ಲಿದವರು ಯಾರಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ಸ್ನೇಹಿತರೆ. ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಏಕಗವಾಕ್ಷಿ ಏಜೆನ್ಸಿಯ ಸದಸ್ಯರೊಂದಿಗೆ ಒಂದು ಸಮಿತಿಯನ್ನು ರಚಿಸಿ ಕನ್ನಡಿಗರ ಉದ್ಯೋಗ ದೊರಕಿಸುವ ಬಗ್ಗೆ ಕಾರ್ಯಕ್ರಮವನ್ನು ಸಮೀಕ್ಷಿಸುವುದು. ಅಂದರೆ ಜಿಲ್ಲಾಧಿಕಾರಿಗಳ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ಅವರಿಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ಲತ್ತಿಲ್ಲ ಎಂಬುದು ಅವರು ಪರೀಕ್ಷೆ ಮಾಡ್ತಾ ಇರಬೇಕು. ಈ ಎಲ್ಲ ಕಂಪ್ನಿಗಳು ಇಲ್ಲಿ ಎಲ್ಲ ಕಂಪ್ನಿಗಳಲ್ಲಿ ಯಾವುದು 3 ತಿಂಗಳಿಗೆ ರಿಪೋರ್ಟ್ ಕೊಡ್ತಾರೆ, ಅದು ಅಂಕಿಅಂಶಗಳು ಮಾತ್ರ ಕೊಡ್ತಾರೆ, ಉಳಿದಿದ್ದು ಏನೂ ಇಲ್ಲ. ಮತ್ತು ಆ ಅಂಕಿಅಂಶಗಳ ಪ್ರಕಾರ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ಅಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ Dಯಲ್ಲಿ 60% ಆಗಬೇಕು, ಕೇವಲ 57 ಇದೆ. ಮತ್ತು ಗ್ರೂಪ್ Bಯಲ್ಲಿ 80% ಇರಬೇಕು, 72% ಇದೆ. ಮತ್ತು ಗ್ರೂಪ್ C, ಗ್ರೂಪ್ D, ಗ್ರೂಪ್ A ಮತ್ತು Bಯಲ್ಲಿ ಉನ್ನತ ಅಧಿಕಾರಿಗಳು ಇರ್ತಾರೆ, ಅದು ನೇಮಕಾತಿ ಮಾಡ್ಕೊಳ್ಳಲ್ಲಿ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ. ಅಲ್ಲಿ ಉನ್ನತ ಶ್ರೇಣಿಯಲ್ಲಿ ಯಾರಿಗೆ ಮಾಡ್ಕೊಳ್ಳೋದಿಲ್ಲ, ಲೋಕಲ್ ಮತ್ತು ರೈತರಿಗೆ ಕನ್ನಡಿಗರಿಗೆ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಇದು ಬೇರೆ ರಾಜ್ಯದ ಅಧಿಕಾರಿಗಳು ಇರ್ತಾರೆ, ಸಿಬ್ಬಂದಿ ಇರ್ತಾರೆ ಸ್ಟಾಫ್ನಲ್ಲಿ. ಗ್ರೂಪ್ C ಮತ್ತು Dಯಲ್ಲಿ 100% ಇರಬೇಕು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಏನು D ಗ್ರೂಪ್ ಇರ್ತದೆ, ಲೋಡಿಂಗ್ ಅನ್ಲೋಡಿಂಗ್, ಅವರು ಕನ್ನಡಿಗರೇ ಆಗಿರಬೇಕು. ಆದರೆ ತಾವು ಎಲ್ಲ ಕಂಪ್ನಿಯಲ್ಲಿ ನೋಡ್ಬೋದು, ತಾವು ಲೋಡಿಂಗ್ ಅನ್ಲೋಡಿಂಗ್ನಲ್ಲಿ ಬೇರೆ ರಾಜ್ಯದ ಕಾರ್ಮಿಕರೇ ಇರ್ತಾರೆ ಸ್ನೇಹಿತರೆ, ಕನ್ನಡಿಗರು ಇರೋದಿಲ್ಲ. ಹೀಗಾಗಿ ಇದು ಪೂರ್ತಿ ಸರೋಜಿನಿ ಮಹಿಷಿ ವರದಿಯ ನಡವಳಿ ಮತ್ತು ಸರ್ಕಾರದ ಆದೇಶ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದು. ಮತ್ತು ಸ್ನೇಹಿತರೆ, ಹೊಸ ಕೈಗಾರಿಕಾ ಘಟಕಗಳು ಕನ್ನಡಿಗರನ್ನು ನೇಮಕಾತಿ ಮಾಡುವ ಬಗ್ಗೆ ಈ ಆದೇಶಗಳನ್ನು ಉಲ್ಲಂಘಿಸಿದಲ್ಲಿ ಸಮಿತಿಯು ಅಂಥ ಕೈಗಾರಿಕಾ ಘಟಕಗಳಿಗೆ ನೀಡಲಾದ ಎಲ್ಲ ಸವಲತ್ತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದು. ರಾಜ್ಯ ಮಟ್ಟದ ಏಕಗವಾಕ್ಷಿ ಏಜೆನ್ಸಿ ಕೂಡ ಈ ವಿಷಯವನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಸೂಕ್ತ ಶಿಫಾರಸನ್ನು ಸಲ್ಲಿಸುವುದು. ಜಿಲ್ಲಾಧಿಕಾರಿಗಳು ಇಲ್ಲಿ ಮೇಲ್ವಿಚಾರಣೆ ಮಾಡಬೇಕು ಸ್ನೇಹಿತರೆ. ಮತ್ತು ಇಲ್ಲಿ ಏನು ಹೊಸ ಘಟಕಗಳು ಬರ್ತಾವೆ ಮತ್ತು ಕಂಪ್ನಿ ಏನು ಹೊಸ ಸಿಮೆಂಟ್ ಘಟಕಗಳು ನಿರ್ಮಾಣ ಮಾಡ್ತಾರೆ, ಅಲ್ಲಿ ಏನಾದರೂ ಅಲ್ಲಿ ಕನ್ನಡಿಗರಿಗೂ ಉದ್ಯೋಗ ಕೊಡಲಾಗ್ಯಾರ, ರೈತರಿ ಮಕ್ಕಳಿಗೆ ಉದ್ಯೋಗ ಕೊಡಲಾಗ್ಯಾರ, ಸ್ಥಳೀಯರಿಗೆ ಉದ್ಯೋಗ ಕೊಡಲಾಗ್ಯಾರ ಅಂದರೆ ಅವ್ರಿಗೇನು ಕಂಪ್ನಿಗೇನು ಸವಲತ್ತು ಕೊಟ್ಟಿರ್ತಾರೆ ಆ ಎಲ್ಲ ಸವಲತ್ತುಗಳು ರದ್ದು ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸ್ನೇಹಿತರದು. ಮತ್ತು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇದೇನು ರಾಜ್ಯ ಮಟ್ಟದ ಏಕಗವಾಕ್ಷಿ ಅಂತ ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಅಂತ ಇರ್ತಾರೆ ಸ್ನೇಹಿತರೆ, ಸಿಂಗಲ್ ವಿಂಡೋ ಕಮಿಟಿ ಅಂತ ಇಟ್ಕೊಂಡು ಅವರು ಇದ್ರ ಬಗ್ಗೆ ಯಾವಾಗಲೂ ಗಮನ ಹರಿಸ್ತಾ ಇರಬೇಕು ಇಲ್ಲಿ ಕಂಪ್ನಿಗಳ ಬಗ್ಗೆ. ಆದರೆ ಅವ್ರು ಯಾರೂ ಅಧಿಕಾರಿಗಳು ಈ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ, ಕನ್ನಡಿಗ ಹಾರೇನು ನೋಡೋದಿಲ್ಲ, ರೈತರ ಮಕ್ಕಳಿಗೆ ಉದ್ಯೋಗ ಕೊಟ್ಟಾರೇನಿಲ್ಲ ನೋಡೋದಿಲ್ಲ, ಸ್ಥಳೀಯರಿಗೆ ಕೊಟ್ಟಾರೇನು ಉದ್ಯೋಗ ನೋಡೋದಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ಇವ್ರು ಏನು ಮಾಡ್ಬೇಕು ಸ್ನೇಹಿತರೆ, ಕಂಪ್ನಿದವರು ಎಲ್ಲ ಏನು ಸಿಮೆಂಟ್ ಕಂಪ್ನಿ ಮತ್ತು ಸಕ್ಕರೆ ಕಾರ್ಖಾನೆಗಳು ಏನಿವೆ ಇವರು 3 ತಿಂಗಳಿಗೊಮ್ಮೆ ರಿಪೋರ್ಟ್ ಕೊಡ್ಬೇಕು ಸ್ನೇಹಿತರೆ. ಇವರು 3 ತಿಂಗಳಿಗೊಮ್ಮೆ ಯಾರಿಗೆ JD ಅವ್ರಿಗೆ ಕೊಡಬೇಕು, ಜಾಯಿಂಟ್ ಡೈರೆಕ್ಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಲಬುರಗಿರವರಿಗೆ 3 ತಿಂಗಳಿಗೊಮ್ಮೆ ತಮ್ಮ ಹತ್ರ ಎಷ್ಟು ಜನರು ಕನ್ನಡಿಗರು ಕೆಲಸ ಮಾಡ್ತಾಯಿದ್ದಾರೆ, A ವರ್ಗವರು, B ವರ್ಗವರು, C ವರ್ಗವರು, D ವರ್ಗವರದಲ್ಲಿ ಎಷ್ಟು ಜನರು ಕೆಲಸ ಮಾಡ್ತಿದ್ದಾರೆ ಅಂತ ಕೇವಲ ಅಂಕಿ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ.
ಹೆಚ್ಚು ಕಮ್ಮಿ ಮಾಡ್ತಾರೆ. ಅವ್ರು ಬರೀ 3 ತಿಂಗಳ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತಾರೆ. ಆದರೆ ಯಾರೂ ಇದು ಏನು ಸರೋಜಿನಿ ಮಹಿಷಿ ವರದಿಯಲ್ಲಿ ಏನು ಹೇಳಿರ್ತಾರೆ, ವರ್ಗಾವಣೆ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ನೀಡಬೇಕಂತ ಅಷ್ಟು ಪ್ರಮಾಣದಲ್ಲಿ ಉದ್ಯೋಗ ನೀಡಿರುವುದಿಲ್ಲ. ಮತ್ತು ಎಲ್ಲ ಹೊರ ರಾಜ್ಯದವರಿಗೆ ಉದ್ಯೋಗ ಕೊಟ್ಟಿರ್ತಾರೆ. ಇಲ್ಲಿ ರೈತರ ಮಕ್ಕಳಿಗೆ ಬೀದಿ ಪಾಲು ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರಿಗಂತೂ ಯಾವುದೂ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ, ಇಲ್ಲಿ ಉದ್ಯೋಗ ಕೊಡಲ್ಲ. ಮತ್ತು ಇಲ್ಲೇನು ನಿರುದ್ಯೋಗಿಗಳಾರ ಅವ್ರಿಗೆ ಒಂದು ವೇಳೆ ಅವ್ರ ವಿದ್ಯಾರ್ಥಕ್ಕೆ ತಕ್ಕಂತೆ ಉದ್ಯೋಗ ನೀಡುವುದಿಲ್ಲ, ಕಡಿಮೆ ವೇತನದಲ್ಲಿ ದುಡಿಸ್ಕೋತಾ ಇದ್ದಾರೆ. ಹೀಗಾಗಿ ಇದು ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದು ಸರೋಜಿನಿ ಮಹಿಷಿ ವರದಿದು. ಕೂಡಲೇ ನಾನು ಇದರ ಬಗ್ಗೆ ದೂರು ಸಲ್ಲಿಸ್ತೀನಿ. ಈ ಮುಂಚೆನೂ ಹಲವು ಬಾರಿ ದೂರು ಸಲ್ಲಿಸಿದೆ ನಾನು. ಇವು ಮತ್ತೊಮ್ಮೆ ಸ್ಪಷ್ಟವಾಗಿ ದಾಖಲೆ ಸಮೇತ ಇವು ದಾಖಲೆಗಳು ಕೊಡ್ತಾರಂತ ನಾನು ನೋಡಿದ್ದೆ ಸ್ನೇಹಿತರದು. ನಾನು RTIನಲ್ಲಿ ಅರ್ಜಿ ಹಾಕಿದ್ದೆ ನಾನು 24ರಲ್ಲಿ. 2 ವರ್ಷ ಆಯ್ತು ಸ್ನೇಹಿತರೆ, ಇನ್ನವರೆಗೂ ಮಾಹಿತಿ ಕೊಟ್ಟಿಲ್ಲ. ಕೊಟ್ಟರೆ ಅದು ಅಪೂರ್ಣ ಕೊಟ್ಟಿದ್ದಾರೆ. ಇದು ಇನ್ನೂ ಅಟೆಸ್ಟೆಡ್ ಮಾಡಿ ಕೊಟ್ಟಿಲ್ಲ. ಮತ್ತು ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳು ಕೊಡಬೇಕಾಗಿತ್ತು. ಅವರು ದಾಖಲೆಗಳು ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ, ಕ್ಲಬ್ ಮಾಡಿ ಕೊಟ್ಟಿದ್ದಾರೆ. ಯಾವ್ಯಾವ ಕಂಪ್ನಿದು ಏನು ಕೇಳಿದ್ದೀನಿ ನಾನು, ಟೋಟಲ್ 9 ಕಂಪ್ನಿ ಕೇಳಿದೆ ನಾನು. ವಾಸವತ ಸಿಮೆಂಟ್ ಕಂಪ್ನಿ ಸೇಡಮ್, ಇದು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಮಳಖೇಡ್, ವಿಕಾಸ್ ಸಾಗರ್ ಸಿಮೆಂಟ್ ಕಂಪ್ನಿ ಛತ್ರಸಾಲ, ಜವಾರ್ ಸಿಮೆಂಟ್ JP ಸಿಮೆಂಟ್ ಅಂತ ಇದೆ ಅದು, ACC ವಾಡಿ ಸಿಮೆಂಟ್, ಶ್ರೀ ಸಿಮೆಂಟ್ ಲಿಮಿಟೆಡ್ ಕೋಡ್ಲ ಮತ್ತು ಬೆನಕಳ್ಳಿ, ಸೌತ್ ಇಂಡಿಯಾ ಸಿಮೆಂಟ್ ಕಂಪನಿ ಮಳಖೇಡ್, ಊರ್ ಸಿಮೆಂಟ್ ಕಂಪನಿ ದಿಗ್ಗಾಂವ್ ಮತ್ತು ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಚಿಂಚೋಳಿ. ಹೀಗೆ 9 ಕಂಪ್ನಿ ನಾನು ದಾಖಲೆಗಳು ಕೇಳಿದ್ದೆ, ABCD ಅಂತ ತಿಳ್ಕೊಂಡು. ಬೇರೆ ಕೇವಲ ಅಂಕೆ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕಾರ್ಮಿಕರ ವಿವರ ಕೊಟ್ಟಿರೋದಿಲ್ಲ, ಅಂಕೆ ಸಂಖ್ಯೆಯಲ್ಲಿ ಕೊಟ್ಟು ಸಾಗಿ ಹಾಕ್ತಾ ಇದ್ದಾರೆ. ಹೀಗಾಗಿ ಇವರು ಸ್ಪಷ್ಟವಾಗಿ ಸರೋಜಿನಿ ಮಹಿಷಿ ವರದಿಯ ಮೇಲೆ ಆದಂಥ ಆದೇಶ ಮತ್ತು ನಡವಳಿ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ. ಯಾವ ಪ್ರಮಾಣದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಾಗಿತ್ತು, ಉದ್ಯೋಗ ಕೊಟ್ಟಿಲ್ಲ. ಮತ್ತು ಏನು HRD ಮ್ಯಾನೇಜರ್ ಏನಿರ್ತಾರೆ ಅವ್ರು ಕನ್ನಡಿಗರೇ ಆಗಿರಬೇಕು, ಕನ್ನಡಿಗರು ಬಿಟ್ಟು ಮತ್ತು ಯಾರೂ ಆಗಿರಬಾರ್ದು. ಅವ್ರಿಗೆ ಕನ್ನಡಿಗರೇ ಆಗಿರಬೇಕು, ಇಲ್ಲೇ ವಾಸವಾಗಿರಬೇಕು, 15 ವರ್ಷದಿಂದ ವಾಸವಾಗಿರಬೇಕು, ಮತ್ತು ಕನ್ನಡ ಓದ್ಲಾಕ ಬರಬೇಕು, ಬರೀಲಾಕ ಬರಬೇಕು, ಮತ್ತು ಮಾತಾಡಕ್ಕೆ ಬರಬೇಕು. ಅಂಥ ಅಧಿಕಾರಿ ಮಾತ್ರ ನೇಮಕ ಮಾಡ್ಕೋಬೇಕು, ಪರ್ಸನಲ್ ಅಧಿಕಾರಿ. ಹೀಗಾಗಿ ಇದೆಲ್ಲ ಸ್ಪಷ್ಟ ಉಲ್ಲಂಘನೆ ಆಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಶೀಘ್ರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇರುವ ಅಧಿಕಾರಿಗಳು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ಒಂದು ಕಂಪ್ನಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವರು ಅಂಕೆ ಸಂಖ್ಯೆಯಲ್ಲಿ ತಪ್ಪಾಗಿ ಕೊಡ್ತಾ ಇದ್ದಾರೆ. ಇವರು ಕನ್ನಡಿಗರಿಗೆ, ಇವರು ಭೂಮಿ ಕಳ್ಕೊಂಡಂಥ ರೈತರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಉದ್ಯೋಗ ಬದಲಾಗಿ ಮತ್ತು ಹೆಚ್ಚಿಗೆ ದುಡ್ಡು ಕೊಟ್ಟು ಅವರಿಗೆ ಸಾಗಿ ಹಾಕ್ತಾಯಿದ್ದಾರೆ. ಹೀಗಾಗಿ ಅವರಿಗೆ ರೈತರ ಮಕ್ಕಳಿಗೆ ಉದ್ಯೋಗ ಕೊಟ್ಟಿಲ್ಲ ಅಂದಮೇಲೆ ಬೇರೆಯವ್ರಿಗೇನು ಉದ್ಯೋಗ ಕೊಡ್ತಾರೆ, ಸ್ಥಳೀಯರಿಗೇನು ಉದ್ಯೋಗ ಕೊಡ್ತಾರೆ, ಏನು ಅಭಿವೃದ್ಧಿ ಮಾಡ್ತಾರೆ? ಹೀಗಾಗಿ ನಾವು ಯಾವ ಕಂಪ್ನಿ ಬರಬೇಕಂತ ಹೇಳಿದ್ದೀವಿ ಆ ಕಂಪ್ನಿಗಳೇ ನಮಗೆ ಆ ಕಂಪ್ನಿಯಿಂದ ತೊಂದರೆ ಆಗ್ತದೆ. ಹೀಗಾಗಿ ಯಾವ ಕಂಪ್ನಿ ನಮಗೆ ಉದ್ಯೋಗ ಕೊಡಲ್ಲ ಆ ಕಂಪ್ನಿ ಇರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಕಂಪ್ನಿಗಳಿಗೆ ನೀಡಿದಂಥ ಏನು ಸಹಾಯಧನ, ರಿಯಾಯಿತಿ, ವಿನಾಯಿತಿಗಳು ಎಲ್ಲ ರದ್ದು ಮಾಡಬೇಕು. ಅವೆಲ್ಲ ಕಂಪ್ನಿ, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿ ಮತ್ತು ಸಕ್ಕರೆ ಕಾರ್ಖಾನೆಗಳು ಅದ್ರ ಬಗ್ಗೆ ತನಿಖೆ ಆಗಬೇಕು. ಒಂದು ವೇಳೆ ಏನಾದರೂ ತಪ್ಪು ಕಂಡು ಬಂದರೆ ಅವ್ರ ಮೇಲೆ, ಕಂಪ್ನಿ ಮಾಲಕಿನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ಮತ್ತು ಕಂಪ್ನಿ ಲೈಸೆನ್ಸ್ ರದ್ದು ಮಾಡಬೇಕಂತ ನಾನು ಜಿಲ್ಲಾಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೋತೀನಿ. ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹುಡುಗಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಯಾವುದೋ ಕಂಪ್ನಿಗಳು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಒಂದು ವೇಳೆ ಕೊಟ್ಟರೆ ಕಡಿಮೆ ವೇತನದಲ್ಲಿ ದುಡಿಸ್ಕೋತಾ ಇದ್ದಾರೆ. ಯಾವುದೂ ಉದ್ಯೋಗ ಭದ್ರತೆ ಎಂಬುದೇ ಇಲ್ಲ. ಹೀಗಾಗಿ ರೈತರ ಮಕ್ಕಳು, ಕಾರ್ಮಿಕರು, ಸ್ಥಳೀಯರು ರೊಚ್ಚಿಗೆ ಏಳೋದಕ್ಕಿಂತ ಮುಂಚೆ ತಾವು ಇದರ ಬಗ್ಗೆ ಗಮನ ಹರಿಸಬೇಕು. ಇವೆಲ್ಲ ಉದ್ಯೋಗ ಮೇಳ ಮಾಡೋದ್ರಿಂದ ಯಾವುದೂ ಸಾಧಿಸ್ದಂಗೆ ಆಗಲ್ಲ. ಇರೋದು ಭೂಮಿ ಕಳ್ಕೊಂಡವ್ರಿಗೆ ಮೊದಲು ಉದ್ಯೋಗ ಕೊಡ್ರಿ.
ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದರೆ ಇದ್ರ ಬಗ್ಗೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ರೈತರ ಮಕ್ಕಳಿಗೆ ತೊಗೊಂಡು ಮತ್ತು ಸ್ಥಳೀಯರಿಗೆ ತೊಗೊಂಡು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಸ್ನೇಹಿತರೆ ಅಂತ ಈ ವಿಡಿಯೋ ಮೂಲಕ ತಮಗೆ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಇದೇನು ಇನ್ನೂ 2 ತಿಂಗಳು ಟೈಮ್ ಇದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಇದು ಪಾದಯಾತ್ರೆಯನ್ನು ನಾನು ಹಮ್ಮಿಕೊಂಡಿದ್ದೆ, ಇದರಲ್ಲಿ ಹೇಳಿದರು. ಇದು ಉದ್ಯೋಗದ ಬಗ್ಗೆಯೂ ನಾವು ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು ಸ್ಥಳೀಯಲ್ಲಿ ಆ ವಿಷಯ ಕೂಡ ಎತ್ತಿದ್ದೆ ನಾನು. ಹೀಗಾಗಿ ಇನ್ನೂ 2 ತಿಂಗಳಿದೆ, ನೋಡೋಣ. ಇದರ ಬಗ್ಗೆ ಮತ್ತು ಕಾಂಪ್ಲೇಂಟ್ ಕೂಡ ನಾನು ಮಾಡ್ತೀನಿ. ನಾನು ಇದ್ರ ಬಗ್ಗೆ ಅಲ್ಲಿಯ ಏನು ಸಿಮೆಂಟ್ ಕಂಪ್ನಿಗಳಿವೆ ಮತ್ತು ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ತಾವುಗಳು ಜಾಗೃತ ಆಗಬೇಕು. ತಾವು ಎಕರೆ 1 ಕೋಟಿ ಕೊಟ್ಟರೂ ಕೂಡ ಆ ಭೂಮಿ ಏನು ಕಳ್ಕೊಂಡಿರ್ತೀರಿ ಅವ್ರಿಗೆ ಉದ್ಯೋಗ ಕೊಡಲೇಬೇಕು. ಭೂಮಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಹೀಗಾಗಿ ರೈತರ ಮಕ್ಕಳು ಜಾಗೃತ ಆಗಬೇಕು. ಮತ್ತು ಆ ಊರಿನ ಏನು ಕಂಪ್ನಿಗಳಿವೆ ಆ ಸುತ್ತಮುತ್ತ 10 ಹಳ್ಳಿ ರೈತರು, ಕಾರ್ಮಿಕರು ಮತ್ತು ನಿರುದ್ಯೋಗಿಗಳು ಮತ್ತು ಸಾರ್ವಜನಿಕರು ತಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಅಲ್ಲಿಯ ಶಾಸಕರಿಗೆ, ಸಚಿವರಿಗೆ ತಾವು ಕೇಳಬೇಕು. ಮತ್ತು 2 ತಿಂಗಳು ಬಿಟ್ಟ ನಂತರ ನಾನು ಇದು ಏನು ಹೋರಾಟ ಮಾಡ್ತಾಯಿದ್ದೀನಿ. ಜಿಲ್ಲಾಡಳಿತ ಅವರಿಗೆ ಪಾದಯಾತ್ರೆ ಅಂತ ಮಾಡಿದ್ದೀನಿ ನಾನು. ಆ ಪಾದಯಾತ್ರೆ ತಾವು ಕೂಡ ಭಾಗವಹಿಸಬೇಕು ಮತ್ತು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕಂತ ತಿಳ್ಕೊಂಡು ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಸ್ಪೆಷಲಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿರವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಹೋಮ್ ಮಿನಿಸ್ಟ್ರು ಅವರಿಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ. ತಾವು ಏನು ಉದ್ಯೋಗ ನೀಡದೆ ವಂಚನೆ ಮಾಡಿದ್ದಾರೆ ಕಂಪ್ನಿಗಳು, ಕೂಡಲೇ ಅಂಥ ಕಂಪ್ನಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ಈ ವಿಡಿಯೋ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ ಸ್ನೇಹಿತರೆ.